ನಿಮಗೆ ಕನ್ನಡದಲ್ಲಿ ಯಾರು ತುಂಬ ಇಷ್ಟ ಹೀರೋಗಳಲ್ಲಿ ಅಥವಾ ಹೀರೋಯಿನ್ಸಲ್ಲಿ? ನನಗೆ ನಾನು ವಿಷ್ಣುವರ್ಧನ್ ಸರ್ದು ಅಸಿಸ್ಟೆಂಟಾಗಿ ಮಾಡಿದ್ದೀನಿ. ಹೌದಾ? ಯಾವ ಸಿನಿಮಾದಲ್ಲಿ? ಸಂಗೀತ ಬಿಜಲಾನಿ ಸಂಗೀತ ಬಿಜ್ಲಾನಿ ಮತ್ತು ವಿಷ್ಣುವರ್ಧನ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಧನುಷ್. ಇನ್ಸ್ಪೆಕ್ಟರ್ ಧನುಷ್ ಅಸಿಸ್ಟೆಂಟಾಗಿ ಮಾಡಿದ್ದೀನಿ. ಆಮೇಲೆ ಪಿ ವಾಸು ಸರ್ ಅದೇ ಫಿಲಿಮಾ ಇಲ್ಲ, ಡೈರೆಕ್ಷನು ವಿಷ್ಣುವರ್ಧನ್ ಸರ್ ಒಂದು ಫಿಲ್ಮ್ ನಾನು ಅಸಿಸ್ಟೆಂಟಾಗಿ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಫಾದರ್ ಕೊರಿಯೋಗ್ರಾಫರ್, ನಾನು ಅಸಿಸ್ಟೆಂಟ್ ಹಿಂಗೆ ಮಾಡಿದ್ದೀನಿ. ನನಗೆ ಅಫ್ಕೋರ್ಸ್ ರಾಜ್ಕುಮಾರ್ ಸರ್ ಅಂದರೆ ಭಯಂಕರ ಇಷ್ಟ. ಅದು ವಾಯ್ಸ್ ನನಗೆ ವಾಯ್ಸ್ ಭಯಂಕರ ಇಷ್ಟ, ಅವ್ರ ವಾಯ್ಸ್. ನಮಗೆ ಅಯ್ಯಪ್ಪ ಮಾಲೆ ಬರುವಾಗ ಹೋಯ್ತೀವಲ್ಲ, ಆಗೆಲ್ಲ ಅವ್ರ ಜೊತೆಗೆ ಫಾದರ್ ಎಲ್ಲ ಹೋಯ್ತಿದ್ರು ಆಗೆಲ್ಲ. ಸೊ ವಾಯ್ಸ್ ಅಂದರೆ ಭಯಂಕರ ಇಷ್ಟ ನನಗೆ. ಅವ್ರ ವಾಯ್ಸ್ ಇಸ್ ಲೈಕ್ ಗೋಲ್ಡನ್ ವಾಯ್ಸ್. ಇಟ್ಸ್ ಅವ್ರಂದ್ರೆ ಇಷ್ಟ. ವಿಷ್ಣುವರ್ಧನ್ ಸರ್ ಮಾಡಿದ್ದೀನಿ, ನಮ್ಗೆ ಗೊತ್ತು, ಚೆನ್ನಾಗಿಷ್ಟ. ಅಂಬರೀಷ್ ಸರ್ ಸ್ಟೈಲ್ ಇಷ್ಟ ನನಗೆ ಆ್ಯಕ್ಚುಲಾಗಿ. ಇಷ್ಟ ಸರ್. ಯಾವ ಹಾಡು ನಿಮ್ಗೆ ಇಷ್ಟ? ಹೊಸ ಬೆಳಕು. ಹೊಸ ಬೆಳಕು ಟೈಟಲ್ ಸಾಂಗ್. ಆಮೇಲೆ ಬಿಸಿ ಬಿಸಿ ಕಜಾಯ ಆತಲ್ಲ, ಆ ಥರ ಕಾಡು ಕುದುರೆ ಓಡಿ ಬಂದಿತ್ತು. ಕಾಡು ಕುದುರೆ ಹಾಡು ಯಾವುದಾದ್ರು ಒಂದು? ಅಪ್ಪ ಶಂಕರ್ ನಾಗ್ ಅಂದ್ರೆ ನಮ್ಗೆ ಎಲ್ಲರಿಗೂ ಇಷ್ಟ. ಹೌದಾ? ಹಾಂ, ಎಲ್ಲರಿಗೂ ಇಷ್ಟ. ಅದೇನು ವೆರಿ ದಟ್ ಪವರ್ ಇಸ್ ದ ಸಮಥಿಂಗ್. ಶಂಕರ್ ನಾಗ್ ಇಸ್ ಸಮಥಿಂಗ್ ಯೂನಿಕ್. ವೆರಿ. ನೀವು ಮೀಟ್ ಮಾಡಿದ್ರೆ ಶಂಕರ್ ನಾಗ್? ಇಲ್ಲ, ಬಟ್ ಅವರು ನಾನು ಒಂದಾನಂದ ಕಾಲದಲ್ಲಿ ಇಲ್ಲಿಂದ ಒಂದು ಫಿಲ್ಮ್ ನೋಡಿದೆ, ಅದರಲ್ಲೇ ಫೈಟ್ ಇತ್ತು. ಹೌದು, ಕತ್ತಿ ವರ್ಷ ಎಲ್ಲ ಇದೆ. ಆಗ್ಲಿಂದ ನನ್ನ ಫ್ಯಾನ್ ಆಗ್ಬಿಟ್ಟು ಆ ಫಿಲ್ಮ್ದಿಂದ. ಕನ್ನಡ ಹೀರೋಯಿನ್ಸ್ ನಿಮ್ಗೆ ಅಷ್ಟು ಗೊತ್ತಿಲ್ಲ? ಇಲ್ಲ, ಗೊತ್ತು, ಇವರೆಲ್ಲ ಗೊತ್ತು. ಬಟ್ ಇತ್ತೀಚೆಗೆ ರಮ್ಯಾ ಅವ್ರು ಗೊತ್ತು ಈಗ. ಥ್ಯಾಂಕ್ಸ್ ಲಾಟ್ ಪ್ರಭುದೇವಜಿ, ಮತ್ತೊಂದು ಸಲ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೀವು ತುಂಬ ಕಡೆ ಮಾತಾಡ್ತೀರಿ, ಆದರೂ ನಮ್ಮ ಜೊತೆಗೆ ಇಷ್ಟೆಲ್ಲ ಮಾತಾಡಿದ್ದೆ, ನಮ್ಗೆ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ಕನ್ನಡದಲ್ಲಿ ಮೂವಿ ಮಾಡಿ ಮತ್ತು ನಿಮ್ಮ ಸಿನಿಮಾಗಳು ಆದಷ್ಟು ಬೇಗ ಬರಲಿ. ನೀವು ಅಫ್ಕೋರ್ಸ್ ನೀವು ಡೈರೆಕ್ಟರ್ ಆಗಿದ್ದು ನಮಗೆ ಖುಷಿ, ನೀವೆಲ್ಲ ಖುಷಿ. ಬಟ್ ನನಗೆ ನೀವು ಡ್ಯಾನ್ಸರಾಗಿ ನೋಡೋದು ನಮ್ಗೆ ತುಂಬ ಖುಷಿ. ಡ್ಯಾನ್ಸ್ ಮೂವಿಗಳನ್ನ ಜಾಸ್ತಿ ಮಾಡಿ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು. ಪ್ರಭುದೇವ ಆ್ಯಕ್ಚುಲಿ ನಮ್ಮ ಯಜಮಾನ್ರ ಬಹಳ ಆಪ್ತ ಸ್ನೇಹಿತ, ನಮ್ಮ ಮನೆಯ ಹುಡುಗ. ನಮಗೆ ತುಂಬ ಸಂತೋಷ ಅನಿಸಿದೆ, ಯಾಕಂದರೆ ನಾನು ಈ ರೀತಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀನಿ, MLC ಆಗಿದ್ದೀನಿ, ಅದೆಲ್ಲ ಏನೂ ಗೊತ್ತಿಲ್ಲ ಅವನಿಗೆ. ನನ್ನ ಆಫೀಸ್ ಅಂತ ಆಫೀಸಾ, ಏನು ಆಫೀಸು, ನಾನು ಬರ್ತೀನಿ ಆ ಥರ ಇನ್ನೋಸೆಂಟಾಗಿ ಬಂದಿದ್ದು. ನನಗೆ ತುಂಬ ಸಂತೋಷ ಅನಿಸುತ್ತೆ. ಈ ಥರ ಪ್ರಭುದೇವ ವಿಶ್ವವಿಖ್ಯಾತ ನೃತ್ಯಪಟು, ಆರ್ಟಿಸ್ಟ್, ಡೈರೆಕ್ಟರ್, ಇದು ಏನಾಗಬೇಕು ಅವನೆಲ್ಲನೂ ಆಗಿದ್ದಾನೆ. ಈಗ ಕನ್ನಡ ಸಿನಿಮಾ ಮಾಡು ಅಂತ ನಾವು ಕೂಡ ತುಂಬ ದಿನದಿಂದ ಹೇಳ್ತಾ ಇದ್ದೀವಿ. ಅವನು ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಐ ಥಿಂಕ್ ಅವ್ನ ಕನಸು ಬೇಗ ನನಸಾಗಲಿ, ಕನ್ನಡ ಚಿತ್ರ ಡೈರೆಕ್ಷನ್ ಅವ್ನು ಬೇಗ ಮಾಡಲಿ ಅಂತ ಆಶಿಸ್ತೀನಿ. ನಮ್ಮ ಆಫೀಸಿಗೆ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಸೊ ಇದು ಡ್ಯಾನ್ಸಿಂಗ್ ಸೆನ್ಸೇಷನ್ ಪ್ರಭುದೇವ ಅವರೊಂದಿಗಿನ ವಿಶೇಷ ಸಂದರ್ಶನ, ಎಕ್ಸ್ಕ್ಲೂಸಿವ್ ಸಂದರ್ಶನ. ಪ್ರಭುದೇವ ನಮ್ಮ ಜೊತೆಗೆ ಮಾತಾಡಿದ್ವಿ, ತುಂಬ ಖುಷಿಯಾಯಿತು. ಸೊ ಸುಮಾರು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರ ಕನಸುಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾಮನ್ ಕಿರಣ್ ಅವರೊಂದಿಗೆ ಗೌರೀಶ್ ಸಕ್ಕಿ, ಸುವರ್ಣ ನ್ಯೂಸ್, ಬೆಂಗಳೂರು. हटके मटके झटके मारे हैं, तू आज शोला तो हम भी फुवारे हैं, तू आसमां पे है तो चांद तारे हैं हम। हटके मटके झटके मारे हैं, तू आज शोला तो हम भी फुवारे हैं, तू आसमां पे है तो चांद तारे हैं हम। चाहे दम निकले ये दम है कसम तेरी कसम, तुझे आज छोड़ेंगे ना हम।